ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತು ಪೋಂನ ಉಪಯೋಗಿಸ್ಕೊಂಡು ನಾನು ಸುಂದರವಾದ ಸೈಡ್ ಡೋರ್ ಹ್ಯಾಂಗಿಂಗ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಪೋಂ ಡೋರ್ ಹ್ಯಾಂಗಿಂಗ್ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ, ನಾನಿಲ್ಲಿ 2 ಕಲರ್ ಪೋಂನ ರೆಡಿ ಮಾಡ್ಕೊಂಡಿದ್ದೀನಿ. ಬ್ಲೂ ಮತ್ತು ಆರೆಂಜ್ ಕಲರ್ದು. ಇದಿಷ್ಟು ಅಂದರೆ ಒಂದೊಂದು ಕಲರ್ ಪೋಂಪೊಮ್ ಏನಿದೆ ಒಟ್ಟು ಇದು 30 ಪೋಂಪೊಮ್ ಇದೆ. ಈ 30 ಪೋಂಪೊಮ್ನು ನಾನು ಒಂದೇ ಬಾರಿಗೆ ಮಾಡ್ಕೊಂಡಿದ್ದೀನಿ. ಈ 30 ಪೋಂಪೊಮ್ಗಳನ್ನು ಹೇಗೆ ಒಂದೇ ಬಾರಿಗೆ ಮಾಡ್ಕೊಳ್ಳೋದು ಅನ್ನೋದ್ರ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ. ನೀವು ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಆವಾಗ ನಿಮಗೆ ಒಂದೇ ಬಾರಿಗೆ ಇಷ್ಟೆಲ್ಲ ಪೋಂಪೊಮ್ನ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ. ಮತ್ತು ನೋಡಿ, ನಾನಿಲ್ಲಿ ಇಲ್ಲಿ 3 ಥರದ್ದು ಬೀಡ್ಸ್ ತೊಗೊಂಡಿದ್ದೀನಿ. ನೋಡಿ, ಇದೊಂಥರ ಬೀಡ್ಸ್ ಇದೆ, ಮತ್ತು ಇದೊಂಥರ ಕ್ಯಾಪ್ ಇದೆ, ಮತ್ತು ಇಲ್ಲೊಂಥರ ಬೀಡ್ಸ್ ಇದೆ, ಮತ್ತು ಈ ರೀತಿಯ 2 ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಇವಾಗ ನೋಡಿ, ಸೂಜಿಗೆ ಹೀಗೆ ದಾರನ ಹಾಕಿ ಇಟ್ಕೊಂಡಿದ್ದೀನಿ. ಫಸ್ಟು ಹೀಗೆ ಆರೆಂಜ್ ಕಲರ್ ಹುಲ್ಲನ್ನು ತಗೊಂಡು ಹಾಕ್ತಾಯಿದ್ದೀನಿ. ಇಲ್ಲಿ ಎಂಡಲ್ಲಿ ಒಂದು ನಾಟ್ ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ರೀತಿಯ ಒಂದು ಕ್ಯಾಪ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇದೊಂದು ಬೀಡೇನ ಇದೆಯಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ಮತ್ತು ಇವಾಗ ಮತ್ತೊಂದು ಕ್ಯಾಪ್ನ ಹೀಗೆ ಮೇಲ್ಮುಖವಾಗಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಬ್ಲೂ ಕಲರ್ ಪೋಂನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಕ್ಯಾಪ್ ಆದಮೇಲೆ ಮತ್ತೊಂದು ಬೀಡು, ಮತ್ತು ಕ್ಯಾಪ್. ಒಂದು ಕ್ಯಾಪ್ನ ಮೇಲ್ಮುಖವಾಗಿ ಹಾಕಬೇಕು, ಮತ್ತೊಂದನ್ನು ಉಲ್ಟಾ ಮಾಡಿ ಹಾಕಬೇಕು. ಇವಾಗ ಬ್ಲೂ ಆಯ್ತಲ್ವಾ, ನೆಕ್ಸ್ಟು ಆರೆಂಜ್ ಕಲರ್ ಪೋಂನ ಹಾಕ್ತಾ ಇದ್ದೀನಿ. ಮತ್ತು ಕ್ಯಾಪ್ನ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಬರುತ್ತೆ. ಹೀಗೆ ಒಂದು ಬ್ಲೂ ಮತ್ತು ಒಂದು ಆರೆಂಜ್ ಕಲರು ಪೋಂನ ಹಾಕ್ತಾ ಹೋಗ್ಬೇಕು. ಮಧ್ಯ ಬೀಡ್ಸು ಮತ್ತು ಆ ಕಡೆ ಈ ಕಡೆ ಕ್ಯಾಪ್. ಪೋಂಪೊಮ್ ಒಂದು ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬಹಳ ಬೇಗನೆ ಮಾಡ್ತಾ ಹೋಗ್ಬೋದು. ನೋಡಿ, ನಾನು ಇದೇ ರೀತಿಯಾಗಿ ಹಾಕ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಇವಾಗ ನೋಡಿ, ನಾನು ಒಟ್ಟು 20 ಪೋಂಗಳನ್ನು ಹಾಕಿದ್ದೀನಿ. ಇಲ್ಲಿ ಒಂದು ಕ್ಯಾಪ್ನ ಹಾಕಿದ್ದೀನಿ,
ಕ್ಯಾಪ್ನ ಹಾಕಾದ್ಮೇಲೆ ಇಲ್ಲಿ ನೋಡಿ ಈ ರೀತಿಯ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹೀಗೆ ಮಾತ್ರ ರಿಂಗ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ದಾರಾನ ಹೀಗೆ ನೋಡಿ ಒಂದು 5-6 ರೌಂಡು ಈಗ ಸುಟ್ಕೊಂಡ್ಬಿಟ್ಟು ನಂತರ ಹೀಗೆ ಸೂಜಿನ ಇದ್ರು ಬೆರಳು ಒಳಗಡೆ ಹೀಗೆ ಹಾಕಿಬಿಟ್ಟು ಹೀಗೆ ದಾರದ ಸುತ್ತಲೂ ಹಾಕ್ಕೋತಾ ಹೋಗಬೇಕಾಗತ್ತೆ. ಆವಾಗ ಇದು ರಿಂಗ್ ಥರ ಬರುತ್ತೆ. ಇವಾಗ ನೋಡಿ ರಿಂಗ್ ಥರ ರೆಡಿಯಾಗಿದೆ. ಇವಾಗ ನೋಡಿ ಹೀಗೆ ದಾರನ ತಗೊಂಡಿದ್ದೀನಿ. ಇದೊಂದು ಬೀಡ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಒಂದು ಕ್ಯಾಪು, ನೆಕ್ಸ್ಟು ಬ್ಲೂ ಕಲರ್ ಪೋಮ್ನ ಹಾಕ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಮತ್ತೊಂದು ಕ್ಯಾಪು, ಹೀಗೆ ಕ್ಯಾಪ್ ಹಾಕಿ ಆದಮೇಲೆ ನೆಕ್ಸ್ಟು ಇದೊಂದು ಬೀಡನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಈ ರೀತಿ ಒಂದು ಪೈಪ್ ಇರೋ ಬೀಡ್ಸ್ನ ಹಾಕ್ತಾ ಇದ್ದೀನಿ ಹೀಗೆ ನೋಡಿ. ಇದೇ ರೀತಿಯಾಗಿ ಮತ್ತೊಂದು ಕುಚ್ಚನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ 2 ದಾರನ ಸೇರಿಸ್ಬಿಟ್ಟು ಸೂಜಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಈ ರೀತಿಯ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ. ಇದೊಂದು ಬೀಡನ್ನ ದೊಡ್ಡ ಬೀಡಿದು, ಇದನ್ನು ನಾನಿವಾಗ ಹಾಕ್ತಾ ಇದ್ದೀನಿ. ಇವಾಗ 2 ಸೇರಿಸ್ಬಿಟ್ಟು ನಾಟ್ ಹಾಕೋತಾ ಇದ್ದೀನಿ ಹೀಗೆ. ನಂತರ ಈ ಸ್ಟಾರ್ಟಿಂಗಲ್ಲಿ ಏನು ನಾವು ಹಾಕಿದ್ವಲ್ಲ ಅದಕ್ಕೆ ಸರಿಯಾಗಿ ಹೀಗೆ ಸೇರಿಸ್ಬಿಟ್ಟು ನಾಟನ್ನು ಹಾಕ್ತಾ ಇದ್ದೀನಿ. ಇವಾಗ ಎಕ್ಸ್ಟ್ರಾ ಇರೋ ಥ್ರೆಡನ್ನು ಹೀಗೆ ಕಟ್ ಮಾಡಿದ್ದೀನಿ. ನೋಡಿ ಇವಾಗ ಸುಂದರವಾದ ಸೈಡ್ ಡೋರ್ ಹ್ಯಾಂಗಿಂಗ್ ರೆಡಿಯಾಗಿದೆ ನೋಡಿ. ಇಲ್ಲಿ ಹುಕ್ಗೆ ಹಾಕೋದಕ್ಕೆ ಅಂತ ದಾರನೂ ಅವಾಗೆ ತೋರಿಸಿದ್ನಲ್ವ, ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ರಿಂಗನ್ನು ತಂದು ಹಾಕೋ ಅವಶ್ಯಕತೆ ಇರೋಲ್ಲ. ಇವಾಗ ನೋಡಿ ಈ ಕುಚ್ಚು ಸಹ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ 2 ಕುಚ್ಚು ಹಾಕಿದ್ದೀನಲ್ಲ, ಅದ್ರ ಬದಲು ಇನ್ನೊಂದನ್ನು ಸಹ ಸೇರಿಸಿ ಈ ರೀತಿ ಮಾಡ್ಕೋಬಹುದು. ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿಯಾಗಿ ಇನ್ನೊಂದು ಡೋರ್ ಹ್ಯಾಂಗಿಂಗ್ನ ಮಾಡಿಕೊಂಡು 2 ಸೈಡಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದರ ಕಲರ್ ಕಾಂಬಿನೇಷನ್ನು ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಈ ವಿಡಿಯೋನ ನೋಡಿಬಿಟ್ಟು ನೀವು ಇದೇ ರೀತಿಯಾಗಿ ಒಂದು ಸುಂದರವಾದ ಡೋರ್ ಹ್ಯಾಂಗಿಂಗ್ನ ಮಾಡ್ಕೋಬಹುದು. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಸೈಡ್ ಡೋರ್ ಹ್ಯಾಂಗಿಂಗ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.